ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಂದು ನಗರದಲ್ಲಿ ಒಬ್ಬ ಮನುಷ್ಯ ವ್ಯಾಪಾರ ಮಾಡ್ತಾ ಇದ್ದ. ನಿಧಾನವಾಗಿ ವ್ಯಾಪಾರ ಕುದುರ್ತಾ ಇತ್ತು. ಶ್ರೀಮಂತಿಕೆ ಇಲ್ಲದಿದ್ದರೂ ಸಹ ಜೀವನ ನಡೆಸಲಿಕ್ಕೆ ತೊಂದರೆ ಇರಲಿಲ್ಲ. ಅವನಿಗೆ ಒಬ್ಬ ಮಗ, ಸುಮಾರು 10-12 ವರ್ಷ ವಯಸ್ಸಿರಬಹುದು. ಒಂದು ಬಾರಿ ಸಂಸಾರ ಸಮೇತ ತೀರ್ಥಯಾತ್ರೆಗೆ ಹೋಗಿದ್ದ ವ್ಯಾಪಾರಿ ಸಂಕ್ರಮಣ ಕಾಲದಲ್ಲಿ ಗಂಗಾ ನದಿಯ ಸ್ನಾನಕ್ಕೆ ಹೋದಾಗ ವಿಪರೀತ ಜನದಟ್ಟಣೆ ಇತ್ತು. ಆ ಗಲಾಟೆಯಲ್ಲಿ ವ್ಯಾಪಾರಿಯ ಮಗ ಎಲ್ಲರಿಂದ ಬೇರೆಯಾದ, ಕಳೆದು ಹೋದ. ಎಷ್ಟು ಹುಡುಕಿಸಿದರೂ ಸಿಗಲೇ ಇಲ್ಲ. ವರ್ಷಗಳು ಉಳಿದವು. ನಿಧಾನವಾಗಿ ಮನೆಯವರಿಗೆ ಹುಡುಗ ಕಾಣೆಯಾಗಿ ಹೋದ ನೋವು ಕಡಿಮೆಯಾಗ್ತಾಯಿತ್ತು. ಈ ವರ್ಷಗಳಲ್ಲಿ ವ್ಯಾಪಾರಿಯ ವ್ಯವಹಾರ 100 ಪಟ್ಟು ವೃದ್ಧಿಯಾಯಿತು. ಆತ ಆ ನಗರದ ಅತ್ಯಂತ ಶ್ರೀಮಂತನಾಗಿದ್ದ. ಹಳೆಯ ಮನೆ ಬಿಟ್ಟು ಹೊಸದಾದ ಅರಮನೆಯನ್ನು ಕಟ್ಟಿಸಿಕೊಂಡಿದ್ದ. ಮನೆ ತುಂಬ ಆಳುಕಾಳುಗಳು, 100 ಎಕರೆ ಜಮೀನು ಖರೀದಿಸಿದ್ದ. ದೊಡ್ಡ ದೊಡ್ಡ ಎಸ್ಟೇಟ್ಗಳನ್ನು ನಡೆಸ್ತಾ ಇದ್ದ. ಒಂದಿನ ಆತ ಮನೆಗೆ ಬರ್ತಾ ಇದ್ದಾಗ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಭಿಕ್ಷುಕನೊಬ್ಬನನ್ನು ಕಂಡ. ಏನೋ ವಿಶೇಷ ವ್ಯಾಪಾರಿಯ ಮನಸ್ಸನ್ನು ಮತ್ತೆ ಭಿಕ್ಷುಕನ ಕಡೆಗೆ ಎಳೆಯಿತು. ವಾಹನ ನಿಲ್ಲಿಸಿ ಮತ್ತೊಮ್ಮೆ ಮಗದೊಮ್ಮೆ ಅವನನ್ನು ನೋಡಿದ. ಹರಿದ ಬಟ್ಟೆ, ಚದುರಿದ ಕೂದಲು, ಮಾನವಾದಂತಹ ಮುಖ ಮತ್ತು ಆ ಮುಖದಲ್ಲಿ ದೈನ್ಯ ಇವೆಲ್ಲವೂ ಸೇರಿ ಅವನ ಕಣ್ಣುಗಳು ಮತ್ತೆ ಮತ್ತೆ ಅವನನ್ನು ನೋಡ್ತಾ ಇತ್ತು. ಎಡಗಣ್ಣಿನ ಕೆಳಗೆ ಇದ್ದಂತೆ ಕಾಣುತ್ತಿದ್ದಂತಹ ಕರಿಯ ಮಚ್ಚೆ ಮತ್ತೇನನ್ನು ಹೇಳ್ತಾ ಇದ್ವು. 1-2 ನಿಮಿಷ ದಿಟ್ಟಿಸಿ ನೋಡಿದಾಗ ವ್ಯಾಪಾರಿಗೆ ಖಾತ್ರಿಯಾಯಿತು, ಈತ ತನ್ನ ಕಳೆದು ಹೋದ ಮಗನೇ ಅಂತ. ಸಂತೋಷದ ಮೇರೆ ಮೇರಿತು. ಆದರೂ ಸಾವರಿಸಿಕೊಂಡು ತಾನೇ ಹೋಗಿ ಆತನನ್ನು ಅಪ್ಪಿಕೊಂಡು ಮನೆಗೆ ಕರೆದುಕೊಂಡು ಹೋಗಬೇಕಂದ್ಕೊಂಡ. ಆದರೆ ಆ ಹುಡುಗನನ್ನು ತನ್ನನ್ನು ಗುರುತು ಹಿಡಿದಿದ್ರೆ ಹೇಗೆ ಅಂತ ಯೋಚನೆ ಬಂತು. ವ್ಯಾಪಾರಿ ತನ್ನ ಸೇವಕರಿಗೆ ಆಜ್ಞೆ ಮಾಡಿದ. ಆ ಯುವಕನನ್ನು ತನ್ನ ಅರಮನೆಯ ಒಂದು ಕೊಠಡಿಗೆ ಕರೆದೊಯ್ದು ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಗಳನ್ನು ತೊಡಿಸಿ ಸಿದ್ಧ ಮಾಡಬೇಕಂತ ಆಜ್ಞೆ ಮಾಡಿದ. ಅದರಂತೆ ಅವರು ಆತನನ್ನು ಹಿಡಿದುಕೊಂಡು ಬಂದರು. ಪಾಪ, ಆತನಿಗೆ ಯಾವ ನೆನಪೂ ಇಲ್ಲ. ಗಾಬರಿಯಾಗಿ ಹೋದ ತರುಣ ಅವನನ್ನು ಸಿದ್ಧಪಡಿಸಿ ಅವರು ಯಜಮಾನನಿಗೆ ಹೇಳಲಿಕ್ಕೆ ಹೋದಾಗ ಈತ ಅರಮನೆಯಿಂದ ತಪ್ಪಿಸ್ಕೊಂಡು ಹೋಗೇ ಬಿಟ್ಟ. ವ್ಯಾಪಾರಿ ಮತ್ತೆ ಅವನನ್ನು ಹುಡುಕಿಸಿ ತಂದ. ಆದರೆ ಈ ಬಾರಿ ಅವನನ್ನು ಅರಮನೆಗೆ ಕರೆಯಲಿಲ್ಲ. ತಾನು ನಡೆಸುತ್ತಿದ್ದ ಒಂದು ಎಸ್ಟೇಟಿಗೆ ಕರೆದೊಯ್ಯುವಂತೆ ಸೇವಕರಿಗೆ ಹೇಳಿದ. ನಂತರ ಆ ತರುಣನಿಗೆ ಅಲ್ಲಿ ಕೂಲಿ ಕೆಲಸ ಮಾಡುವಂತೆ ಸೂಚಿಸಿದ. ಯಾವ ಕೆಲಸವೂ ಇಲ್ಲದೆ ಪರದಾಡ್ತಿದ್ದಂಥ ಹುಡುಗನಿಗೆ ಈ ಕೂಲಿ ಕೆಲಸ ದೊಡ್ಡದಾಗೋಯಿತು. ಸಂತೋಷದಿಂದ ಕೆಲಸ ಮಾಡತೊಡಗಿದ. ಹುಡುಗ ಪರಿಶ್ರಮ ಹಾಗೂ ಪ್ರಾಮಾಣಿಕ. ದೂರದಿಂದಲೇ ವ್ಯಾಪಾರಿ ಅದನ್ನು ಗಮನಿಸ್ತಾ ಇದ್ದ. ಆ ಹುಡುಗ ಒಳ್ಳೆಯ ಕೆಲಸ ಮಾಡಿದಾಗಲೆಲ್ಲ ಅವನಿಗೊಂದು ಬಡ್ತಿ ನೀಡ್ತಿದ್ದ. ಹುಡುಗನಿಗೆ ಆಶ್ಚರ್ಯ. 1 ವರ್ಷ ಕಳೆಯುವುದರಲ್ಲಿ ಅವನನ್ನು ಮ್ಯಾನೇಜರ್ ಮಾಡಿದ. ಹುಡುಗನ ಕಾರ್ಯಕ್ಷಮತೆ, ಆತ್ಮವಿಶ್ವಾಸ ಎಲ್ಲವೂ ಹೆಚ್ಚಾಯಿತು. ಒಂದು ದಿನ ವ್ಯಾಪಾರಿ ತನ್ನ ವ್ಯವಹಾರದ ಎಲ್ಲ ಮುಖ್ಯಸ್ಥರನ್ನು ಕರೆದು ಈ ಹುಡುಗನ ಪರಿಚಯ ಮಾಡಿಸಿದ. ಆಗ ಆ ತರುಣ ತನ್ನ ಮಗನೆಂಬುದನ್ನು ಬಹಿರಂಗಪಡಿಸಿದ. ಮಗನ ಮನಸ್ಸು ಈಗ ಪರಿಷ್ಕರವಾದ್ದರಿಂದ ಅವನು ಅದಕ್ಕೆ ಹೊಂದಿಕೊಂಡು ತಂದೆಯ ಕಾರ್ಯದಲ್ಲಿ ಜೊತೆಯಾದ. ಈ ಕಥೆಯನ್ನು ಭಗವಾನ್ ಬುದ್ಧ ಹೇಳಿದ್ದ. ಎಲ್ಲರಿಗೂ ಒಂದೇ ಬಾರಿ ಯಾಕೆ ಜ್ಞಾನೋದಯವನ್ನು ನೀಡಬಾರ್ದು ಅಂತ ಹೇಳಿ ಆನಂದ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ನೀಡಿದ್ದುದು. ಮನಸ್ಸು ತುಂಬ ನಾಜೂಕಾದದ್ದು. ಅದು ಬೆಳೆಯಬೇಕಾದದ್ದು ಹಂತ ಹಂತವಾಗಿ. ಯಾವುದನ್ನು ಯಾವ ಹಂತದಲ್ಲಿ ಹೇಳಬೇಕೋ ಆಗಲೇ ಹೇಳಬೇಕು. ಮತ್ತೊಬ್ಬರೊಡನೆ ವ್ಯವಹರಿಸುವಾಗ ಅವರ ಮನಸ್ಥಿತಿಯನ್ನು, ಅವರ ಬುದ್ಧಿ ಮಟ್ಟವನ್ನು ಅದಕ್ಕೆ ತಕ್ಕ ಹಾಗೆ ಮಾತನಾಡಬೇಕು. ಇಲ್ಲದಿದ್ದರೆ ಮಾತು ಅಪ್ರಯೋಜಕವಾಗುವುದರೊಂದಿಗೆ ಅನಾಹುತ ಕೂಡ ಸಂಭವಿಸಬಹುದು. ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.